ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಯುವನಿಧಿ ಆಫೀಸ್ ಕಡೆಯಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಮತ್ತು ಇಲ್ಲಿವರೆಗೂ ಸರಿಸುಮಾರು 3 ರಿಂದ 4 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ. ಈ ಅಮೌಂಟ್ ಯಾವಾಗ ಬರಬೇಕು ಅಂದ್ರೆ ಏನು ಮಾಡಬೇಕು, ಮತ್ತೆ ನೀವು ಅಪ್ಲಿಕೆಂಟ್ ಏನಿದಿರಲ್ಲ ಇವರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಬರ್ತಾ ಇಲ್ಲ, ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದೆ, ನಾವು ಹೈಯರ್ ಸ್ಟಡಿ ಕೂಡ ಮಾಡ್ತಾ ಇಲ್ಲ, ಜಾಬ್ ಕೂಡ ಮಾಡ್ತಾ ಇಲ್ಲ, ಆದ್ರೂ ಕೂಡ ಯಾಕೆ ಈ ರೀತಿ ತೋರಿಸ್ತಾ ಇದೆ, ಈ ರೀತಿ ತೋರಿಸಿದ್ರೆ ನೆಕ್ಸ್ಟ್ ಯುವನಿಧಿ ಹಣ ಏನಾದರೂ ಸ್ಟಾಪ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ? ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಓಲ್ಡ್ ಅಂದ್ರೆ ಹಳೆ ವಿದ್ಯಾರ್ಥಿಗಳೇನಿದಿರಲ್ವಾ, ಕೆಲವೊಬ್ಬರಿಗೆ 24 ತಿಂಗಳು ಕಂಪ್ಲೀಟ್ ಆಗಿ ಯುವನಿಧಿ ಹಣ ಬಂದಿದೆ, ಇವರಿಗೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೋ ಸ್ಟಾಪ್ ಆಗುತ್ತೋ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರೆ ಈ ಎಲ್ಲಾ ಗೊಂದಲಗಳಿಗೂ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು ಸ್ನೇಹಿತರೆ, ಯುವನಿಧಿ ಪೋರ್ಟಲ್ ಆಫೀಸ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ ಒಂದು ಕ್ಲಿಯರ್ ಮಾಹಿತಿ ಇದೆ, ಈ ಯೋಜನೆ 24 ತಿಂಗಳಿಗೆ ಅಂದ್ರೆ 2 ವರ್ಷ ಮಾತ್ರ ಅಂತ. ಈಗ ಯಾವೆಲ್ಲ ಡಿಗ್ರಿ ಡಿಪ್ಲೊಮಾ ಏನು ಮುಗಿಸಿದಿರಲ್ವಾ ಇವ್ರಿಗೆ 24 ತಿಂಗಳ ಅಮೌಂಟ್ ಏನಾದರೂ ಬಂದಿತ್ತು ಅಂದ್ರೆ ನೆಕ್ಸ್ಟ್ ಯುವನಿಧಿ ಅಮೌಂಟ್ ಬರೋದಿಲ್ಲ, ಈ ವಿದ್ಯಾರ್ಥಿಗಳಿಗೆ ಯುವನಿಧಿ ಯೋಜನೆ ಸ್ಟಾಪ್ ಆಗುತ್ತೆ. ಓಕೆನಾ? ಯಾರೆಲ್ಲ 24 ತಿಂಗಳ ಹಣವನ್ನ ಪಡ್ಕೊಂಡಿದ್ದೀರೋ ಈ ವಿದ್ಯಾರ್ಥಿಗಳಿಗೆ ಯುವನಿಧಿ ಯೋಜನೆ ಸ್ಟಾಪ್ ಆಗುತ್ತೆ. ಒಂದು, ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ, ಯಾಕಂದ್ರೆ ಎಜುಕೇಶನ್ ಮುಗಿದ ತಕ್ಷಣ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಿಮ್ದು ಡಿಗ್ರಿ ಮುಗಿದು ಅಪ್ಲಿಕೇಶನ್ ಹಾಕಿದ ಮೇಲೆ ಡಿಗ್ರಿ ಮುಗಿದು 6 ತಿಂಗಳಾದ್ರೆ ಮಾತ್ರ ನೀವು ಯುವನಿಧಿ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಅಪ್ಲೈ ಮಾಡಿ 24 ತಿಂಗಳು ಹಣವನ್ನ ಪಡ್ಕೋತೀರಾ. ಈಗ ಇದೇ ತಿಂಗಳು 3 ರಿಂದ 4 ತಿಂಗಳಾಯ್ತು ಅಪ್ಲೈ ಮಾಡಿ, ಸ್ಟೇಟಸ್ ಚೇಂಜ್ ಆಗಿಲ್ಲ ಅಂದ್ರೆ ನೀವು ಡಿಗ್ರಿ ಮುಗಿದು ಮಿನಿಮಮ್ 6 ತಿಂಗಳು ಆಗಿರ್ಬೇಕು. 6 ತಿಂಗಳಾದ್ರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ, ಅಲ್ಲಿವರೆಗೂ ಪ್ರೊಸೆಸ್ ಆಗೋದಿಲ್ಲ, ವೇಟ್ ಮಾಡಿ. ಕೆಲವೊಬ್ರು ಈಗಾಗಲೇ ನಮ್ದು ಡಿಗ್ರಿ ಮುಗಿದು 6 ತಿಂಗಳಾಗಿದೆ, ಇನ್ನು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಬರ್ತಾ ಇಲ್ಲ, ಮೊದಲನೇದು 1 ಕಂತು ಅಮೌಂಟ್ ಕೂಡ ಬಂದಿಲ್ಲ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ ಅವ್ರದ್ದು DDO ಅಪ್ರೂವಲ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಮತ್ತೆ ಕೆಲವೊಂದಿಷ್ಟು ರೀಫಂಡಬಲ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಈ ರೀತಿ ಏನಾದರೂ ತೋರಿಸ್ತಾ ಇತ್ತು ಅಂದ್ರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯುವನಿಧಿ ಆಫೀಸ್ ಅಂತೇಳಿ ಸಪ್ರೇಟ್ ಇರೋದಿಲ್ಲ, DDO ಅಥವಾ DDPO ಅಂತ ಆಫೀಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ಒಂದ್ಸಲ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇದೆಯಾ, ಯಾಕಂದ್ರೆ DDO ಅಪ್ರೂವಲ್ ಪೆಂಡಿಂಗ್ ಅಂತ, DDO ಅಪ್ರೂವಲ್ ರಿಜೆಕ್ಟ್ ಅಂತೇಳಿ ಕೆಲವೊಬ್ಬರಿಗೆ ತೋರಿಸ್ತಾ ಇರುತ್ತೆ. ಇವರು ಡೈರೆಕ್ಟ್ ಆಗಿ DDO ಅಥವಾ DDPO ಆಫೀಸ್ ಹತ್ರ ಹೋಗಿ ನೀವು ಯುವನಿಧಿಗೆ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಡಿಗ್ರಿ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿರ್ತೀರಾ, ಮತ್ತೆ ನಿಮ್ದು KYC ಕೊಟ್ಟಿರ್ತೀರಿ, ಎಲ್ಲವನ್ನ ತಗೊಂಡೋಗಿ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಆಯಿತು, DDO ಅಪ್ರೂವಲ್ ಏನಾದರೂ ಕೊಟ್ಟರು ಅಂದ್ರೆ ನೆಕ್ಸ್ಟ್ ಮಂತ್ ಇಂದಾನೆ ಅಮೌಂಟ್ ಬೀಳೋದಕ್ಕೆ ಶುರುವಾಗುತ್ತೆ. ಓಕೆನಾ? ಇದು ನೀವು ಅಪ್ಲಿಕೆಂಟ್ಗೆ ಬಂದಿರತಕ್ಕಂಥ ಅಪ್ಡೇಟ್. ಮತ್ತೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಜನವರಿ ತಿಂಗಳು ಲಾಸ್ಟ್ ಇದಾದ್ಮೇಲೆ ನಮಗೆ ಅಮೌಂಟೇ ಬಂದಿಲ್ಲ, ಯಾವಾಗ ಅಮೌಂಟ್ ಬರುತ್ತೆ, ಯುವನಿಧಿ ಏನಾದರೂ ಸ್ಟಾಪ್ ಆಯ್ತಾ? ನಿಮಗೆ ಮತ್ತೆ ಒಂದ್ಸಲ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, 24 ತಿಂಗಳು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯುವನಿಧಿ ಅಮೌಂಟ್ ಸ್ಟಾಪ್ ಆಗಿದೆ, ನೀವು ಅಪ್ಲಿಕೆಂಟ್ಗೆ ಸ್ಟಾಪ್ ಆಗಿಲ್ಲ. ಹೊಸದಾಗೆಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿರಲ್ವಾ ಅವರೆಲ್ಲರಿಗೂ ಯುವನಿಧಿ ಹಣ ಬರುತ್ತೆ. ಬಟ್ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಗೌರ್ಮೆಂಟ್ ಕಡೆಯಿಂದ ಯಾವಾಗ ಫಂಡ್ ರಿಲೀಸ್ ಆಗುತ್ತೋ ಪೆಂಡಿಂಗ್ ಇರುವಂತ ಎಲ್ಲಾ ಕಂತಿನ ಅಮೌಂಟ್ ಒಟ್ಟಿಗೆ ಬರುತ್ತೆ. ಓಕೆನಾ? ಪೆಂಡಿಂಗ್ ಇರುವಂತ ಎಲ್ಲಾ ಕಂತಿನ ಒಟ್ಟಿಗೆ ಬರುತ್ತೆ. ಬಟ್ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸಿಲ್ಲ ಅಂದ್ರೆ ಆ ತಿಂಗಳ ಅಮೌಂಟ್ ನಿಮಗೆ ಲೇಟ್ ಆದ್ರೂ ಇನ್ನೂ ಬರೋದಿಲ್ಲ, 2-3 ತಿಂಗಳಾದ್ರೂ ಬರೋದಿಲ್ಲ. ಬಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಪ್ರತಿ ತಿಂಗಳು ಮಾಡಿಸಿದ್ರು ಅಂದ್ರೆ ಗೌರ್ಮೆಂಟ್ ಕಡೆಯಿಂದ, ಹಣಕಾಸಿನ ಇಲಾಖೆಯ ಕಡೆಯಿಂದ ಯುವನಿಧಿಗೆ ಫಂಡ್ ಯಾವಾಗ ರಿಲೀಸ್ ಆಗುತ್ತೋ ಆವಾಗ ಅಮೌಂಟ್ ಬರುತ್ತೆ. ಫಂಡ್ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಏನಾದರೂ ಯುವನಿಧಿ ಕಡೆಯಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ಯಾವ್ದಾದ್ರು ಅಪ್ಡೇಟ್ ಬಂದಿದೆಯಾ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಯಾವುದೇ ಸಂಪೂರ್ಣವಾದ ಅಪ್ಡೇಟ್ ಕೊಟ್ಟಿಲ್ಲ ಸ್ನೇಹಿತರೆ. ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಏನಾದರೂ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಯುವನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.